ಬಕ್ರೀದ್ ಹಬ್ಬ ಹಿನ್ನೆಲೆ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಪಿಎನ್ಸಿಐಬಿ ನ್ಯೂಸ್. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಮುಸ್ಲಿಂ ಮುಖಂಡರಾದ ನಬಿಲಾಲ್ ನಾಯ್ಕೋಡಿಯವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಕ್ರೀದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಅವರು ಮಾತನಾಡಿ, ಎಲ್ಲ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಶಾಂತಿ ಸಭೆಯಲ್ಲಿ ವಿವಿಧ ಊರಿನ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು. ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿ ವರ್ಗದ ನೇತೃತ್ವದಲ್ಲಿ ಸಭೆ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ವರದಿ ಎಂ ಮನಗೂಳಿ. ನಾನು ಬಂದು 2 ವರ್ಷ ಆಯಿತು. ಇಲ್ಲಿ ತನಕ ರಂಜಾನ್ ಮತ್ತು ಬಕ್ರೀದು ಯಾವುದೇ ಹಬ್ಬಗಳನ್ನು ಕೂಡ ಎಲ್ಲರೂ ಸಹೋದರರಂತೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವರು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಾಳೆ ಕೂಡ ಬಕ್ರೀದ್ ಹಬ್ಬವನ್ನು ನಾವೆಲ್ಲರೂ ಅಚ್ಚುಕಟ್ಟಾಗಿ ಮತ್ತು ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಕೂಡಿ ಆಚರಿಸೋಣ ಅಂತ ಹೇಳಿ, ನಾಳೆ ನಾವು ಪ್ರತಿ ಹಳ್ಳಿಗಳಲ್ಲಿ ಕೂಡ ಎಲ್ಲಿ ಪ್ರಾರ್ಥನೆ ಇರ್ತದಲ್ಲ ಅಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುತ್ತೇವೆ. ನೀವು ಕೂಡ ಅಚ್ಚುಕಟ್ಟಾಗಿ ನಿಮ್ಮದೇ ಆದಂಥ ಒಂದು ಟೀಮ್ ಇರ್ತದ, ಏನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ಸ್ವಯಂ ಸೇವಕರಂತ ಅದನ್ನು ಮಾಡಿಕೊಂಡು ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳಿ ಮಾತನ್ನು ಪವಿತ್ರ ಶುಭಾಶಯಗಳನ್ನು ಈ ಒಂದು ಶಾಂತಿ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿರುವಂತಹ ಸುರೇಶ್ ಮಂಟೂರ್ ಸರ್ ಅವರಿಗೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಹಿರಿಯರಾಗಿರುವಂತಹ ಬಾಪು ದೇಸಾಯಿ ಅವರೇ ಮತ್ತು ಎಲ್ಲ ಯುವ ಮುಖಂಡರು. ಅದೇ ರೀತಿಯಾಗಿ ನಾಳೆ ಬಕ್ರೀದ್ ಹಬ್ಬ ಕೂಡ ಶಾಂತಿಯುತವಾಗಿ ಎಲ್ಲ ಧರ್ಮದವರು ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಗೌರವ ಕೊಟ್ಟು ನಡೆಯುವಂತೆ ಇವತ್ತಿನವರೆಗೂ ನಡೆದಿಲ್ಲ, ಮುಂದೆ ಕೂಡ ನಡೆಲಾರದ ಹಾಗೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ನಾಳೆ ಮುಂಜಾನೆ 7:30 ಗಂಟೆಗೆ ನಮ್ಮ ಮೇನ್ ಮಸೂತಿ ಆಗಿರುವಂಥ ಮದೀನಾ ಮಸೂತಿಯಿಂದ ಎಲ್ಲ ನಮ್ಮಲ್ಲಿ 9 ಮಸೂತಿಗಳು 9 ಮಸೂತಿಗಳಿಂದ ಕೂಡ ಮಂದಿ ಮದೀನಾ ಮಸೂತಿ ಮುಂದೆ ಜಮಾ ಆಗ್ತಾರೆ 7:30 ಗಂಟೆಗೆ. ಅದರಿಂದ ಅಲ್ಲಿಯ ನಮ್ಮ ಜಾಫರ್ ಮಸೀದಿಯ ಮಾರ್ಗವಾಗಿ ಊರಿನ ಅಗಶಿ ಆಗಿರುವಂತಹ ಅಗಶಿ ಮಾರ್ಗವಾಗಿ ಪೂರ ಊರಲ್ಲಿ ಸುತ್ತಾಡ್ಕೊಂಡು ಬಂದು ನಮ್ಮ ಇದಕ್ಕ ನಾವು ಸುಮಾರು 8:15 ಗಂಟೆಗೆ ಅಲ್ಲಿ ಹಾಜರಿರ್ತೇವೆ. ಎಲ್ಲರೂ ಕೂಡಿ ಪ್ರಾರ್ಥನೆ ಮುಗಿಸಿ ಪ್ರಾರ್ಥನೆ ನಂತರ ದೇವರಲ್ಲಿ ಒಂದು ಪ್ರಾರ್ಥನೆ ನಮ್ಮ ಇಡೀ ಜಗತ್ತಿಗೆ ಶಾಂತಿ, ನೆಮ್ಮದಿ ಮತ್ತು ಸೌಹಾರ್ದತೆಯಿಂದ ದೇವರು ನಡೆಸಿಕೊಳ್ಳಿ, ಎಲ್ಲರನ್ನ ಸುಖವಾಗಿ ಬಾಳಿ ಬೆಳಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಮುಕ್ತಾಯಗೊಳಿಸಿದರು. ತದನಂತರ ಬಲಿ ಕೊಡುವಂತಹ ಒಂದು ಪ್ರಾಣಿಗಳಿಗೆ ಬಿಟ್ಟಿರುವಂತಹ ಅದನ್ನು ಕೂಡ ಇವಾಗ ಯಾರಿಗೆ ತೊಂದರೆ ಆಗದ ರೀತಿಯಿಂದ ಎಲ್ಲರೂ ಕೂಡಿ ಜವಾಬ್ದಾರಿಯಿಂದ ಹೋಗ್ತಾ ಇದ್ದೀವಿ.